ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಮಜಾ ಟಾಕ್. ಇಲ್ಲಿ ನಾವು ಹೊಸ ಹೊಸ ಶೋಗಳನ್ನ ಮಾಡ್ತಿರ್ತೀವಿ. ಅಂದಾಗೆ ನಾನು ರಾಜ. ನಮ್ಮ ಈ ಶೋನ ಕುಳಿತು ಎಂಜಾಯ್ ಮಾಡೋಕ್ಕೆ ಬರ್ತಿದ್ದಾರೆ ಎಡ್ವರ್ಡ್ ಲಂಕಣ್ಣ. ಪ್ಲೀಸ್ ವೆಲ್ಕಮ್ ಲಂಕಣ್ಣ. ಸದ್ಯ ನಮ್ಮ ಶೋಗೆ ಬರೋಕ್ಕೆ ಯಾರೂ ಒಪ್ಕೊಳ್ಳಿಲ್ಲ. ಈಗ ಎಡ್ವರ್ಡ್ ಲಂಕಣ್ಣ ಪಾದವೇ ಗತಿ. ಹಲೋ ಲಂಕಣ್ಣ, ಹೇಗಿದ್ದೀರಾ? ಏನು ಅನ್ನಿಸ್ತಿದೆ ಈ ಶೋ ಬಗ್ಗೆ? ಹಲೋ ರಾಜ, ನನ್ನನ್ನು ಈ ಶೋಗೆ ಎಲ್ಲ ಕರೆಸ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿದ್ಕೆ. ಈ ಶೋನಲ್ಲಿ ಏನೇನು ಮಾಡ್ತೀರಾ? ನಾನೇನು ಮಾಡಬೇಕು? ಲಂಕಣ್ಣ, ನಿಂಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಆದರೆ ನಾವೇನು ಮಾಡಿದ್ರು ನೀನು ನಗದು ಮಾತ್ರ ನಿಲ್ಲಿಸ್ಬೇಡ. ಓಕೆ, ಇದು ಸ್ವಲ್ಪ ಜಾಸ್ತಿನೇ ಆದರೂ ಓಕೆ, ಕೂತ್ಕೊಳ್ರಿ. ನಮ್ಮ ಈ ಶೋಗೆ ಲಂಕಣ್ಣನೂ ಬಂದಿದ್ದಾಯ್ತು. ಇನ್ನು ಶೋನ ಶುರು ಮಾಡೋಣ. ಹಾಗೆ ಎಲ್ಲರೂ ನಮ್ಮ ವಿಡಿಯೋನ ಒಂದೊಂದು ಲೈಕ್ ಕೊಟ್ಬಿಡಿ. ರಾಜ ಮತ್ತು ರಾಜ ನನ್ನ ಮೇಲಾಕೆ ಕೋಪ ನಿಂಗೆ, ನನ್ನೇ ಬಿಟ್ಟು ಶೋ ಮಾಡ್ತಾ ಇದೀಯಾ ಮುದ್ದು ರಾಜ. ಲೋ ಕಪಿ, ಶೋ ಮಾಡ್ತಾ ಇದೀನಿ ಅಂತ ಗೊತ್ತಿದ್ದು ಮಧ್ಯೆ ಡಿಸ್ಟರ್ಬ್ ಮಾಡಕ್ ಬಂದಿದ್ಯಾ? ಇಲ್ಲಿ ಗೆಸ್ಟ್ ಎಲ್ಲ ಬಂದಿರೋ ಗೊತ್ತಾಗಲ್ವೇನೋ? ರಾಜ, ನಾನು ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ, ನಿಂಗೆ ವಿಶ್ ಮಾಡಕ್ ಬಂದಿರೋದು. ತಂದೆ, ನೀನು ವಿಶ್ ಬೇಡ, ಏನು ಬೇಡ, ಫಸ್ಟ್ ಇಲ್ಲಿಂದ ಹೊರಡು. ಇಲ್ಲ ರಾಜ, ನಾನು ವಿಶ್ ಮಾಡೇ ಹೋಗೋದು. ಬಾಯ್, ತಗೊಂಬನ್ನಿ. ಲೋ ಕಪಿ, ಹಿಂಗ್ಯಾರು ವಿಶ್ ಮಾಡ್ತಾರೇನೋ? ಬಂದ್ ಗೆಸ್ಟ್ಗಳೆಲ್ಲ ಎದ್ರಿಕಣಲ್ವೇನೋ? ಫಸ್ಟ್ ಇಂದಿಲ್ಲ ಹೊರಡು. ಓಕೆ ರಾಜ, ನಾನು ಆಚೆ ಇರ್ತೀನಿ. ನಿಂಗೇನಾದ್ರೂ ಬೇಕಾದ್ರೆ ಕೇಳು, ನಾನು ಬರ್ತೀನಿ. ಲಂಕಣ್ಣ ಅವರೇ, ನೀವೇನು ಎದ್ರಿಕೊಂಬೇಡಿ. ನಮ್ಮ ಶೋನಲ್ಲಿ ಇದೆಲ್ಲ ಇದ್ದಿದ್ದೆ. ಕ್ರೇಜಿ ಫ್ಯಾನ್ಸ್, ಏನು ಮಾಡ್ತೀರಾ? ಓಕೆ ಓಕೆ. ಕ್ಷಮಿಸಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಡಚಣೆ ಆಗಿತ್ತು, ಕ್ಷಮೆ ಇರಲಿ. ಏನು ಮಾಡ್ತೀರಾ, ನಮ್ಮದೇ ಮನೆಯಲ್ಲಿ ಶೋ ಮಾಡ್ತಾ ಇರೋದು, ಹಂಗಾಗಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ, ಲೋ ಬಜೆಟ್ಟು ನಮ್ಮದು ಶೋ. ಸರಿ ಸರಿ ಸರಿ, ಇನ್ನು ಬನ್ನಿ, ಈಗ ಕಾರ್ಯಕ್ರಮನ ಪ್ರಾರಂಭಿಸೋಣ. ಅರೇ ರಾಜು ಭಯ್ಯ, ಎಂಥದ್ದು ಶೋಕಿ ಮಾಡ್ತಾ ಇದ್ದಾರಂತೆ. ನಮ್ದು ಕೇಳಿ ಭಾಳ ಖುಷಿ ಆಯಿತು ರಾಜು ಭಯ್ಯ. ಅರೇ ಸಾಬ್, ಇದು ಶೋಕಿ ಅಲ್ಲ, ಶೋ. ಈಗ ನೀವ್ಯಾಕೆ ಬರಕ್ ಹೋದ್ರಿ ಸಾಬ್? ಕಣ್ಣಲ್ಲಿ ಯಾಕೆ ನೀರು? ಅರೇ ರಾಜುದು ಭಯ್ಯ, ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ನೋಡಿ, ನನಗೆ ಸ್ವಲ್ಪ ಫ್ಯಾನ್ಸ್ ಎಲ್ಲ ಜಾಸ್ತಿ, ಆಗಾಗ ಈ ಥರ ಬರ್ತಾನೆ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರೇ ರಾಜು ಭಯ್ಯ, ನಾವು ನಿಮ್ದಕ್ಕೆ ಫ್ಯಾನು ಅಲ್ಲ, ಎಸಿನೂ ಅಲ್ಲ. ನಾವು ಬಂದಿದ್ದು ನಮ್ಮ ದುಡ್ಡು ವಾಪಸ್ ಕೇಳಕ್ಕೆ. ನಮ್ಮ ಅಂಗಡಿಲಿ ನೀವು ಮಾಡಿದಿರಲ್ಲ ಸಾಲ, ಅದು ಸಿಕ್ಕಾಪಟ್ಟೆ ಆಗೋಗೈತೆ. ಇಷ್ಟು ದಿವಸ ಅಂದರೆ ಅಪೇಪಾರಿ ಥರ ಹಲ್ಕೊಂಡು ಇದ್ರಿ, ಈಗ ಶೋಕಿ ಮಾಡ್ತಾ ಇದ್ದೀರಲ್ಲ, ನಮ್ಮದು ದುಡ್ಡು ಕೊಡಿ. ಅರೇ ಸಾಬ್, ನಿಮ್ಮ ದುಡ್ಡು ಎತ್ತೋಗುತ್ತೆ, ಕೊಡ್ತೀನಿ ಸುಮ್ಮನಿರಿ. ಈಗಿನ್ನ ಶೋ ಸ್ಟಾರ್ಟ್ ಆಗಿದೆ, ಶೋ ಕ್ಲಿಕ್ ಆಗಲಿ, ಆಮೇಲೆ ದುಡ್ಡು ಬಂದಮೇಲೆ ನಿಮಗೆ ಕೊಟ್ಟೇ ಕೊಡ್ತೀನಿ. ಅಂದಂಗೆ ನಿಮಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಅಂತೆ, ಶೋನಲ್ಲಿ ಚಾನ್ಸ್ ಕೊಡಿಸ್ತೀನಿ, ಆ್ಯಕ್ಟ್ ಮಾಡಿವ್ರಂತೆ, ಸುಮ್ಮನಿರಿ. ಅರೇ ರಾಜು ಭಯ್ಯ, ನಮ್ದಕ್ಕೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಐತೆ. ನೀವೊಂದು ಚಾನ್ಸ್ ಕೊಟ್ಟು ನೋಡಿ ನಮ್ದಕ್ಕೆ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಅಯ್ಯೋ, ಬ್ಯಾಲೆನ್ಸ್ ಬೇರೆ ಐತಲ್ಲ ಭಯ್ಯ, ಅದನ್ನೇನು ಮಾಡೋದು? ಅರೇ ರಾಜು ಭಯ್ಯ, ಬ್ಯಾಲೆನ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ನಮ್ದಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಡಿಸಿ ಸಾಕು. ಸರಿ, ನೀನು ನಡಿ ಭಯ್ಯ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಎಲ್ಲ ಸರಿ ಮಾಡಿಬಿಟ್ಟಿದ್ದೀನಿ. ಈಗ ಶೋ ಸ್ಟಾರ್ಟ್ ಮಾಡೋದೆ. ಅಯ್ಯೋ, ಇವನು ಯಾವಾಗ ಶೋ ಸ್ಟಾರ್ಟ್ ಮಾಡ್ತಾನೋ, ನಾನು ಯಾವಾಗ ನಗೋದು ಏನೋ ಗೊತ್ತಾಗ್ತಾ ಇಲ್ವಲ್ಲ. ಲಂಕಣ್ಣವ್ರೆ, ನೀವೇನು ಯೋಚನೆ ಮಾಡಿಬಿಡ್ರಿ, ನನಗೆ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ. ಫ್ಯಾನ್ಸ್ ಕೌನ್ ಹೈ ಅಂದರೆ ಊರು ತುಂಬ ಹೈ ಅಂದ್ರಂತೆ, ಹಂಗಾಯ್ತು ನನ್ನ ಪರಿಸ್ಥಿತಿ. ಪರವಾಗಿಲ್ಲ ರಾಜು, ನಾನು ನಗಕ್ಕೆ ರೆಡಿ. ಯಾವಾಗ ಕಾಮಿಡಿ ಮಾಡ್ತೀರಾ? ಇಷ್ಟ ತಕ್ಕ ಮಾಡಿದ್ದೇನು ವರ್ಕೌಟ್ ಆಗಿಲ್ಲ ಈ ಲಂಕಣ್ಣಂಗೆ. ಅಯ್ಯೋ ಲಂಕಣ್ಣ ಅವರೇ, ಇಷ್ಟ ತಕ್ಕ ಮಾಡಿರೋದೇ ಶೋ. ಹಾಂ, ಇದೇ ಶೋನಾ? ಹೌದು, ಇದು ನಮ್ಮ ಇಂಟ್ರಡಕ್ಷನ್ ವಿಡಿಯೋ. ಹೀಗೆ ನಮ್ಮ ಮುಂದಿನ ಎಪಿಸೋಡ್ಗೂ ಕೂಡ ಬರುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.